ಹಲೋ ಬಿಸ್ಟೀಸ್, ಈ ಒಂದು ವ್ಲಾಗ್ ಬಂದ್ಬಿಟ್ಟು ನಮ್ಮ ಮನೆಯ ಗೌರಿ ಹಾಗೂ ಗಣೇಶ ಹಬ್ಬದ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ಗಣಪತಿ ದೇವ್ರನ್ನ ವೆಲ್ಕಮ್ ಮಾಡೋ ಅಂತ ವಿಡಿಯೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಬಾಗಿನನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಟ್ರೆಡಿಷನ್ಸ್ ಪ್ರಕಾರ ಮರಗಳನ್ನ ಇಡ್ತೀವಿ. ಆ್ಯಂಡ್ ಗೌರಿ ದೇವರಿಗೆ ಅಂತ ಹೇಳಿಬಿಟ್ಟು ಮರನ ತಗೊಂಡಿದ್ದೆ. ಆ್ಯಂಡ್ ಬಂದವ್ರಿಗೆ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಈಗ ಈ ಥರದ ಮರಗಳನ್ನ ಯೂಸ್ ಮಾಡೋದಿಲ್ಲ, ಹಾಗಾಗಿ ಯೂಸ್ಫುಲ್ ಆಗಿರೋ ಅಂಥದ್ದನ್ನು ಏನಾರ ಕೊಡೋಣ ಅಂತ ಕೊಟ್ಟೆ. ನೆಕ್ಸ್ಟ್ ಡೇ ಬಂದುಬಿಟ್ಟು ಗಣಪತಿ ಹಬ್ಬ. ಸೊ ಗಣಪತಿ ದೇವ್ರನ್ನ ಕೂರಿಸಿ ಪೂಜೆ ಎಲ್ಲ ಆದ ನಂತರ ನಾವು ಅಭಿಷೇಕನ ಮಾಡ್ತಾ ಇದ್ವಿ. ಸೊ ಅದು ಎಷ್ಟೆಷ್ಟು ಆಗೋದೋ ಕೆಲವಷ್ಟು ವೀಡಿಯೋಸ್ನ ಮಾತ್ರ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಡೀಟೇಲಿಂಗ್ ಎಲ್ಲೂ ತೊಗೊಳ್ಳಿಕ್ಕಾಗಿಲ್ಲ, ಈ ಒಂದು ಡೆಕೋರೇಷನ್ಸ್ ಆ್ಯಂಡ್ ಪ್ರಿಪ್ರೇಷನ್ಸ್ ಎಲ್ಲದೂ. ಸೊ ದಿಸ್ ಈಸ್ ಹೌ ಗೌರಿ ದೇವಿ ಆ್ಯಂಡ್ ಗಣಪತಿ ದೇವರು ಕಾಣಿಸ್ತಾ ಇದ್ದಾರೆ. ಈ ಸತಿ ಸ್ವಲ್ಪ ಸಿಂಪಲ್ ಆಗಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಿರ್ಬೋದು ಎಲ್ಲದನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ರವೆ ಉಂಡೆ ಪ್ರಿಪೇರ್ ಮಾಡ್ತಾರ ಅಂತ ಕ್ಲಿಪ್ಪಿಂಗ್ಸ್. ನೆಕ್ಸ್ಟ್ ಇದು ಸ್ಟೀಮ್ ಕಡುಬು. ಸೊ ಸ್ವೀಟ್ ಆ್ಯಂಡ್ ಖಾರ ಕಡುಬು ಮಾಡ್ತೀವಿ ನಮ್ಮ ಕಡೆ. ಸೊ ಒಬ್ಬೊಬ್ಬರ ಕಡೆ ಒಂದೊಂದು ಫಾಲೋ ಮಾಡ್ತಾರೆ. ಕರ್ದಿರೋ ಅಂಥ ಕಡುಬು ಮಾಡ್ತೀವಿ, ಹೂರ್ಣ ಕಡುಬು, ಆ್ಯಂಡ್ ಈ ಥರದ್ದು ಸಹ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ತವ್ರ ಮನೆ ಕಡೆ ಕರ್ದಿರೋಂಥ ಕಡುಬು ಮಾಡೋದು ನನ್ನ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಇದು ರೂಢಿಯಾಗಿದೆ. ಸೊ ನಮ್ಮ ಹಸ್ಬೆಂಡ್ ಕಡೆಯಿಂದ ಇದು ಸ್ಟೀಮ್ ಕಡುಬು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ತವ್ರ ಮನೆ ಕಡೆಯಿಂದ ಗೊತ್ತಿರೋ ಅಂಥದ್ದು ಸಹ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಫೈನಲಿ ಈ ಥರ ಕಾಣಿಸ್ತಾ ಇದ್ದಾರೆ ದೇವರು. ನನಗೊಂದು ತುಂಬಾ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಥರ ಗಣೇಶ ಹಬ್ಬಕ್ಕೆ ರೆಡಿಯಾಗಿದ್ದು ಸಿಂಪಲ್ ಆ್ಯಂಡ್ ಕ್ಲಾಸಿಯಾಗಿರಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಗೊಂಬೆ ಆ್ಯಕ್ಚುಲಿ ಕಂಕಣ ಕಟ್ತಾ ಇದ್ಲು. ಆ್ಯಂಡ್ ಗೌರಿ ಹಬ್ಬದ್ದು ಕೆಲವಷ್ಟು ವೀಡಿಯೋಸ್ ಆ್ಯಡ್ ಮಾಡಲಿಕ್ಕಾಗಿಲ್ಲ, ಹಾಗಾಗಿ ಗಣೇಶ ಹಬ್ಬದ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಲೇಖನಂಗೆ ಇವಾಗೆಲ್ಲ ಗೊತ್ತಾಗುತ್ತೆ. ಮುಂಚೆ ಸ್ವಲ್ಪ ಚಿಕ್ಕವಳಿದ್ಲು, ಹಾಗಾಗಿ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ ಈಗ ಕಂಕಣ ಅಂದರೆ ಏನು, ಆ್ಯಂಡ್ ಪೂಜೆ ಟೈಮಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ. ಅವಳೇ ಸಮ್ಟೈಮ್ಸ್ ಕೇಳ್ತಾಳೆ, ನಾವು ಪೂಜೆ ಮಾಡಬೇಕಾದ್ರೆ ನಾನು ಕಂಕಣ ಕಟ್ಕೊಂಡಿಲ್ಲ, ನನಗೂ ಕಟ್ಟಬೇಕು ಅಂತ ಹೇಳಿಬಿಟ್ಟು. ಸೊ ನಾವು ಚಿಕ್ಕ ವಯಸ್ಸಿಂದನೇ ನಮ್ಮ ಟ್ರೆಡಿಷನ್ಸ್ ಆ್ಯಂಡ್ ಕಸ್ಟಮ್ಸ್ನ ನಾವು ನೋಡ್ಕೊಂಡು ಮಾಡ್ತಾ ಇದ್ದೀವಿ ಅಂತಂದರೆ ಮಕ್ಕಳು ಸಹ ಕಲಿತಾ ಹೋಗ್ತಾರೆ. ಆ್ಯಂಡ್ ಎಸ್, ಐ ಫೆಲ್ಟ್ ರಿಯಲಿ ಹ್ಯಾಪಿ, ಯಾಕಂದರೆ ಮಕ್ಕಳಿಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಎಸ್, ನೆಕ್ಸ್ಟ್ ಬಂದುಬಿಟ್ಟು ಬಾಗಿನ ಕೊಡ್ತಾ ಇದ್ದೀನಿ. ಆ್ಯಂಡ್ ಲೇಖನಾಗಿ ಇವಾಗ ಅಭ್ಯಾಸ ಆಗಿದೆ ಆ್ಯಕ್ಚುಲಿ ಬಾಗಿನ ತೊಗೊಳ್ಳೋದು ಎಲ್ಲದೂ. ಆ್ಯಕ್ಚುಲಿ ಈ ಸತಿ ಗೌರಿ ಆ್ಯಂಡ್ ಗಣೇಶ ನಂಗೆ ಸ್ವಲ್ಪ ಸ್ಪೆಷಲ್, ಬಿಕಾಸ್ ಈ ಸತಿ ಅಪ್ಪ ಅಮ್ಮ ಮತ್ತು ನನ್ನ ತಂಗಿ ಬಂದಿದ್ದು. ಸೊ ಅವರಿಗೆ ಬಾಗಿನ ಕೊಟ್ಟಿದ್ದು ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪೂಜೆ ಎಲ್ಲ ಆದ ನಂತರ ನಾನು ಬಸ್ಕಿ ಹೊಡೆದು ಹೇಳ್ಕೊಟ್ಟಿದ್ದೆ ಲೇಖನಂಗೆ. ಸೊ ನಾವು ಲಾಸ್ಟ್ ಇಯರಲ್ಲಿ ನಾವೇನಾದ್ರು ಮಿಸ್ಟೇಕ್ಸ್ ಮಾಡಿದರೆ ದೇವ್ರ ಹತ್ರ ಸಾರಿ ಕೇಳಿಬಿಟ್ಟು ಈ ಥರ ಬಸ್ಕಿ ಹೊಡಿಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಬುತ್ತಿ ಕಟ್ತಾ ಇದ್ವಿ ಗಣಪತಿ ದೇವರ ವಿಸರ್ಜನೆ ಟೈಮಲ್ಲಿ. ಸೊ ಗಣಪತಿ ದೇವ್ರನ್ನ ತಂದಾಗ ಎಷ್ಟು ಖುಷಿ ಕೊಡುತ್ತೋ ಹಾಗೆ ವಿಸರ್ಜನೆ ಮಾಡೋವಂಥ ಟೈಮಲ್ಲಿ ಬೀಳ್ಕೊಟ್ಟು ಬಾಯ್ ತುಂಬಾ ನೋವು ಕೊಡುತ್ತೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಸಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಬೈ ಬೈ.